ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೂರಾ ಸಕ್ಕರೆ ಉಪಯೋಗಿಸ್ಕೊಂಡು ಧಾರವಾಡ ಪೇಡ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಯಾವ ಆಕಾರದಲ್ಲಿ ಕೂಡ ಮಾಡ್ಕೊಳ್ಬಹುದು. ಆದರೆ ಮಾಡೋ ಮೆಥಡ್ ಮಾತ್ರ ಒಂದೇ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಲಿನ ಪುಡಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಹಾಲಿನಲ್ಲಿ ಕೂಡ ನಾವು ಮಾಡಬಹುದು, ಹಾಲು ಉಪಯೋಗಿಸ್ಕೊಂಡು ಕೂಡ. 1 ಕಪ್ಪಷ್ಟು ಹಾಲಿನ ಪುಡಿಗೆ 1/4 ಕಪ್ಪಷ್ಟು ಬೂರಾ ಶುಗರ್ ಆದ ಸಾಕಾಗುತ್ತೆ. ಹಾಗೆ ಒಂದು 1/3 ಭಾಗದಷ್ಟು ಹಾಲು ಬೇಕಾಗುತ್ತೆ, ಕಾಯಿಸಿ ಆರಿಸಿರೋಂಥ ಹಾಲು. 2 ಏಲಕ್ಕಿ, ಹಾಗೆ ತುಪ್ಪ ಬೇಕಾಗುತ್ತೆ, ಒಂದು 3 ಇಂದ 4 ಸ್ಪೂನಷ್ಟು. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣವೇ ತುಪ್ಪ ಹಾಕೊಳ್ಳಿ. ತುಪ್ಪ ತುಂಬ ಕರಗಬೇಕಂತೆ, ಜಸ್ಟ್ ಕರಗಿದ್ರೆ ಸಾಕು, ತುಂಬ ಬಿಸಿ ಆಗೋದು ಬೇಡ. ತುಂಬ ಬಿಸಿ ಆಗಿಬಿಟ್ರೆ ಹಾಲಿನ ಪುಡಿ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಿಬಿಡುತ್ತೆ. ಜಸ್ಟ್ ಅದು ಕರಗಿದೆಯಲ್ಲ, ಹೀಗೆ ಹಾಲಿನ ಪುಡಿ ಹಾಕ್ಕೊಳ್ಳೋಣ. ಈ ಪ್ರೊಸೀಜರ್ ಏನಿದೆ ಪೂರ್ತಿ ಪೇಡ ಮುಗಿಯೋವರೆಗೂ ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಸ್ವಲ್ಪ ಕೂಡ ಹೈ ಫ್ಲೇಮ್ ಮಾಡ್ಕೋಬಾರ್ದು. ಹಾಲಿನ ಪುಡಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ನಾನೀಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ಹಾಲಿನ ಪುಡಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಲಿನ ಪುಡಿನ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾ ಬೇಕಾದಂಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಲಿನ ಪೌಡ್ರನ್ನ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 4 ರಿಂದ 5 ನಿಮಿಷ ಅಥವಾ 6 ನಿಮಿಷ ಬೇಕಾಗುತ್ತೆ ಹಾಲಿನ ಪುಡಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡೋದಕ್ಕೆ. ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರಾ ಅದ್ರ ಮೇಲೆ ಟೈಮ್ ಕೂಡ ನಿಮಗೆ ಬೇಕಾಗುತ್ತೆ. ನೋಡ್ಕೊಂಡು ನೀವು ಇಷ್ಟೇ ಟೈಮ್ ಅಂತ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಡಿ ಥರ ತುಪ್ಪ ಕೂಡ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿದೆ. ತುಪ್ಪ ಎಲ್ಲೂ ಗಂಟು ಥರ ಇಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ತುಪ್ಪದಲ್ಲೆಲ್ಲ ಫ್ರೈ ಆದಮೇಲೆ ನಾವು ತೊಗೊಂಡಿರ್ತೀವಲ್ಲ ಹಾಲು, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇವಾಗಲೂ ಕೂಡ ಲೋ ಫ್ಲೇಮ್ನಲ್ಲೇ ಇದೆ, ಸ್ಟವ್ ಆಫ್ ಆಗಿಲ್ಲ. ಸ್ವಲ್ಪನೇ ಒಂದು 2 ಸ್ಪೂನಷ್ಟೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಅದು ಉಂಡೆ ಕಟ್ಟೋದಕ್ಕೆ ಒಂದು ಹದವಾಗಿ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. 1/3 ಭಾಗದಷ್ಟು ಹಾಲು ತೊಗೊಂಡು ಸಾಕಾಗುತ್ತೆ 1 ಕಪ್ಪಿಗೆ. ಯಾವ ಕಪ್ಪಲ್ಲಿ ತೊಗೊಳ್ತೀರಾ ಅದೇ ಕಪ್ನಲ್ಲಿ ಸಕ್ಕರೆ ಪುಡಿ ಹಾಕಬಹುದು. ಬೂರಾ ಸಕ್ಕರೆ ಪುಡಿ, ಹಾಲು ಎಲ್ಲನೂ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. 1 ಸ್ಪೂನ್ ಹೆಚ್ಚು ಕಮ್ಮಿ ಹಾಕಬಹುದು ಅಷ್ಟೇ ಹಾಲು. ನೋಡ್ಕೊಂಡು ನೀವು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು, ಕಲರ್ ಕೂಡ ಚೇಂಜ್ ಆಗಿದೆ. ನಾವಿಲ್ಲಿ ಸಕ್ಕರೆ ಇನ್ನೂ ಹಾಕಿಲ್ಲ, ಜಸ್ಟ್ ತುಪ್ಪದಲ್ಲಿ ಹಾಲಿನ ಪುಡಿನ ಫ್ರೈ ಮಾಡಿಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ. ಪ್ಲೇಟ್ಗೆ ಹಾಕೊಳ್ಳೋವರೆಗೂ ಲೋ ಫ್ಲೇಮ್ನಲ್ಲಿ ಈ ಥರನೇ ಫ್ರೈ ಮಾಡ್ತಾಯಿರಿ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ಈಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಪ್ಲೇಟ್ಗೆ ಹಾಕಿ ತುಂಬ ತಣ್ಣಗಾಗೋದಕ್ಕೆ ಬಿಡೋದು ಬೇಡ. ಒಂದು 3-4 ನಿಮಿಷ ಬಿಟ್ಟು ಸ್ವಲ್ಪ ಇಡೀ ಬಿಸಿ ಇದ್ದಂಗೆನೇ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ತುಂಬ ತಣ್ಣಗಾಗೋದಕ್ಕೆ ಬಿಡಬೇಡಿ. ಇಡೀ ಬಿಸಿ ಇರಲಿ, ಅಂದರೆ ಹಿಡಿದಾಗ ನಮಗೆ ಬಿಸಿ ಆಗಬೇಕು ಕೈಗೆ, ಅಷ್ಟು ಇಡೀ ಬಿಸಿ ಇದ್ದರೆ ಸಾಕು. ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ನಾವು ಸಕ್ಕರೆ ಪುಡಿ, ಬೂರಾ ಸಕ್ಕರೆ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಈ ರೀತಿ ನಾದಿದ್ರೆ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಒಂದು ಹದವಾಗಿ ಬರುತ್ತೆ. ನೀವು ಬರೀ ಸಕ್ಕರೆ ಪುಡಿ ಹಾಕಿದ್ರೆ ಅದು ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ, ಉಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಬೂರಾ ಸಕ್ಕರೆನೇ ಇದಕ್ಕೆ ಉಪಯೋಗಿಸೋದು. ಇದ್ರ ಮೇಲೆ ಸ್ವಲ್ಪ ಉಂಡೆ ಎಲ್ಲ ಆದಮೇಲೆ ಕೂಡ ಮೇಲೆ ಉರುಳಿಸೋದಕ್ಕೆ ಕೂಡ ನಾವು ಸಕ್ಕರೆ ಪುಡಿನ ಸ್ವಲ್ಪ ತೊಗೊಳ್ಬೇಕಾಗತ್ತೆ. ಹಾಗೆ 1 ಕಪ್ ಹಾಲಿನ ಪೌಡ್ರಿಗೆ 1/4 ಕಪ್ಪಷ್ಟು, ಜಸ್ಟ್ 1 ಕಪ್ ಹಾಲಿನ ಪುಡಿಗೆ 1/4 ಕಪ್ಪಷ್ಟು ನೀವು ಸಕ್ಕರೆ ಪುಡಿ ಉಪಯೋಗಿಸ್ಕೊಂಡ್ರೆ ಸಾಕು. ನೀವು ಸ್ವೀಟ್ ಇಷ್ಟಪಡೋದಿದ್ರೆ ಇನ್ನೂ 1 ಸ್ಪೂನಷ್ಟು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. ಮೇಲೆ ಕೂಡ ಸಕ್ಕರೆ ಬರೋದ್ರಿಂದ ತುಂಬ ಸ್ವೀಟ್ ಏನು ಬೇಕಾಗಲ್ಲ ಇದಕ್ಕೆ, ಹಾಗೆ ಚೆನ್ನಾಗಿರುತ್ತೆ. ಹಾಲಿನಲ್ಲೂ ಕೂಡ ಸ್ವೀಟ್ ಅಂಶ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಬೇಕಾದ್ರೆ ಸಕ್ಕರೆನ ಇನ್ನು ಸ್ವಲ್ಪ ಕೂಡ ಹೆಚ್ಚಿಸ್ಕೊಳ್ಬೋದು. ಈಗ ಯಾವ ಶೇಪಲ್ಲಿ ಬೇಕು ನೀವು ರೌಂಡಾಗೂ ಕಟ್ಬೋದು ಅಥವಾ ಈ ಥರ ಉದ್ದುದ ಕೂಡ ಕಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸಿಲಿಂಡರ್ ಟೈಪ್ನಲ್ಲಿ ಈ ರೀತಿ ಕಟ್ಕೊಂಡು ಸಕ್ಕರೆ ಪುಡಿ ಇದೆಯಲ್ಲ, ಬೂರಾ ಸಕ್ಕರೆ ಪುಡಿ, ಇದು ಕೂಡ ಅದರಲ್ಲಿ ಸ್ವಲ್ಪ ಈ ಥರ ಉರುಳಿಸಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೀವು ಹೊರಗಡೆಯಿಂದ ಅಂಗಡಿನಲ್ಲಿ ಯಾವ ರೀತಿ ತರ್ತೀರಾ ಟೇಸ್ಟು ಹಾಗೆ ಇರುತ್ತೆ, ನೋಡೋಕೆ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಂಡು ಕೂಡ ಡೆಕೋರೇಷನ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಸಿಂಪಲ್ಲಾಗಿ ಕಾಣ್ತಾ ಇದೆ ಅಂತೇಳಿ. ತುಂಬ ಚೆನ್ನಾಗಿದೆ, ಮಾಡೋದು ಕೂಡ ತುಂಬ ಸುಲಭ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಈ ಥರ ಎಲ್ಲ ಒಂದು ಸಲ ಉಂಡೆ ಮಾಡಿಟ್ಕೊಂಡು ಸಕ್ಕರೆ ಪುಡಿನಲ್ಲಿ ಉರುಳಿಸಿ ಒಂದು ಪ್ಲೇಟ್ಗೆ ಇಟ್ಟರೆ ಆಯಿತು. ನೋಡಿದ್ರಲ್ಲ ಪೇಡ ಮಾಡೋದು ಎಷ್ಟೊಂದು ಸುಲಭ ಅಂತೇಳಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿ ಫೇಲ್ಯೂರ್ ಅಂತ ಆಗೋದಿಲ್ಲ. ಸ್ವೀಟು ತುಂಬಾ ಚೆನ್ನಾಗಿರುತ್ತೆ, ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡಿರೋದ್ರಿಂದ. ನಿಮ್ಗೆ ಪೇಡ ಕಟ್ಟೋದಕ್ಕೆ ಬರಲಿಲ್ಲ ಅಂದರೆ ಹಾಗೆ ಕೂಡ ತಿನ್ನಬಹುದು, ಚೆನ್ನಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತೇಳಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ರಿಗೂ ಹಬ್ಬದ ಶುಭಾಶಯಗಳು. ಓಕೆ, ಬಾಯ್, ಥ್ಯಾಂಕ್ ಯು.